ಮೊನ್ನೆ ನಮ್ಮ ಮಮ್ಮಿ ಬಸ್ ಎಕ್ಸ್ಪೀರಿಯನ್ಸ್ ಕೇಳಿ ಇದು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ದೀಕ್ಷಾ ಬೀಯಿಂಗ್ ದೀಕ್ಷಾ. ಒಂದು ಸೀಕ್ರೆಟ್ ಹೇಳ್ತೀನಿ, ನಾನು ಇಲ್ಲೇ ಹಿಂಗೆ ಓಡ್ಕೊಂಡು ಲಿಫ್ಟ್ಗೆ ಅಂತ ಬಂದು ಇಲ್ಲಿ ಬಿದ್ದು ಇಲ್ಲಿ ನೋಡಿ ಅಲ್ಲ ಮುರಿದೋಗಿದೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಚೆನ್ನಾಗಿದೆ ಅಲ್ಲ, ಕ್ಲಾರಿಟಿ ಚೆನ್ನಾಗಿ ಬಂದಿರುತ್ತೆ ಗೈಸ್. ಈ ಥರ ಬೆಳಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಟ್ ನಾವು ಮನೆಯಲ್ಲಿ ಮಾಡ್ತೀವಿ, ನಮ್ಮ ಮನೆಯೊಳಗಡೆ ಕತ್ಲಾಗಿರುತ್ತೆ. ಮಾತಾಡ್ತಿದ್ಯಾ ಗೊತ್ತಿರೋರ. ಸೊ ಇವಾಗ ನಾವು ಬಂದಿದ್ಯಾ ಮೊನ್ನೆ ಯಾಕೆ ಹಂಗೆ ಮಾಡ್ತಿದ್ಯಾ? ಮೊನ್ನೆ ಹೋಗಿದ್ವಿ ಬಟ್ಟೆ ಇವತ್ತು ಅಮಾವಾಸ್ಯೆ ಅಂದ್ಬಿಟ್ಟು ಮೊನ್ನೆನೇ ಮಾಡಿದ್ವಿ. ಸೊ ತಿರ್ಗಾ ಮಾಡ್ತೀವಿ ನೋಡಿ, ಏನಾಗಲ್ಲ. ಇವತ್ತು ಬೇರೆ ಥರ ಇರುತ್ತೆ ಅಮಾವಾಸ್ಯೆ ಅಲ್ವಾ. ಆ್ಯಂಡ್ ನಮ್ಮ ಮಮ್ಮಿ ಬಸ್ ಎಕ್ಸ್ಪೀರಿಯನ್ಸ್ ಕೇಳಿ ಬಸ್ಸಲ್ಲಿ ಹೋಗಲ್ಲ, ಇದು ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಆಟೋಲ್ಲಿ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ಗಾಯ್ಸ್ ನಾವು ಮಮ್ಮಿ ಒಂದು ಆಟೋ ಇಟ್ಕೋಬೇಕು, ಮಮ್ಮಿನೇ ಓಡಿಸೋದು ಅಂತೆಲ್ಲ ಹೇಳ್ತಾವ್ರು ನೋಡಿ. ಗಾಡಿನೂ ಓಡಿಸೋಕೆ ಅದೇ. ಸೊ ಫೈನಲಿ ಬಂದಿದೆ ಸರ್. ಜಾಸ್ತಿ ಅಂಗಡಿಗಳಿದೆ ಅನ್ಸುತ್ತೆ ಇವತ್ತು ಅಲ್ವಾ? ಇದೆಲ್ಲ ಏನು ಟ್ಯಾಟು ಎಲ್ಲ ಇದ್ದಿಲ್ಲ ಅಷ್ಟೇ. ಒಳಗಡೆ ನೋಡಿ ರಶ್ಶು. ಬನ್ನಿ ಹೋಗೋಣ ಇವತ್ತು. ಸೊ ಗಾಯ್ಸ್ ಫುಲ್ ರಶ್ ಇದೆ, ಅದಕ್ಕೆ ಇನ್ನೊಂದು ವೀಡಿಯೋ ಮಾಡೋಣ ಅಂತಿದ್ದೀವಿ. ಸೊ ಬೇರೆ ವೀಡಿಯೋ ಮಾಡಿರ್ತೀವಿ, ಇದು ಬ್ಲಾಗ್ ಥರ ಮಾಡಿರ್ತೀನಿ. ಸೊ ಹೋಗಿ ಬರ್ತೀವಿ, ಬನ್ನಿ ಹೋಗೋಣ. ಸೊ ಗಾಯ್ಸ್ ಆಚೆ ಬಂದ್ವಿ. ಇವಾಗ ಡಿಕ್ಕುಗೆ ಟ್ವಿಸ್ಟಿಗೆ ಬೇಕಂತ ನಾವೆಲ್ಲರೂ ಆಚೆ ಹೋಗೋಣ ಅಂದರೆ ಇಲ್ಲೇ ಬೇಕಂತ ಟ್ವಿಸ್ಟಿಗೂ. ಸೊ ನನಗೂ ಬೇಕು. ತಿಂತಿರೋದೇನು ಮಕಾನ್ ಸ್ವೀಟ್ ಎಲ್ಲ ತಿನ್ನೋಕೆ ನನಗೂ ಬೇಕು. ಆ್ಯಕ್ಚುಲಿ ನನಗೂ ಬೇಕು. ಹೇಳ್ಕೊಡಿ. ಸೊ ಗಾಯ್ಸ್ ನಾವು ಈ ಕೆಫೆ ನೋಡ್ಕೊಂಡ್ಬಂದ್ವಿ. ಬಟ್ ನಾವು ಈ ಕೆಫೆಗೆ ಒಂದ್ಸತಿ ಬಂದಿದ್ದೀವಿ ನಮ್ಮ ಫ್ರೆಂಡ್ಸ್ ಜೊತೆ. ನನಗೆ ಗೊತ್ತೇ ಆಗಿಲ್ಲ. ಫೋಟೋಲಿ ಬೇರೆ ಥರ ಇದೆ, ಇಲ್ಲಿ ಒಂಥರ ಚೆನ್ನಾಗಿದೆಯಾ, ಓಕೆ ಆಗಿದೆ. ಬಟ್ ಆವಾಗ ಇಷ್ಟೊಂದು ಮೆನ್ಯೂಲ್ಲಿ ಏನೂ ಇದ್ದಿಲ್ಲ, ಇವಾಗ ಹೊಸ ಹೊಸ ಮಾಡಿದ್ದಾರೆ. ಇದೆ ಲಿಟಲ್ ಕೆಫೆ. ಇಲ್ಲಿ ಏನಿದೆ ಅಂತ ಕ್ಯೂರಿಯಾಸಿಟಿ ನಮ್ಮ ಮಮ್ಮಿಗೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಗೈಸ್ ನಾವು ಬಂದ್ವಿ. ಫುಲ್ ಟಯರ್ಡ್ ಆಗಿದೆ, ನಮಗೆ ನಿದ್ದೆ ಬರ್ತಾ ಇದೆ. ನಿಂತ್ಕೊಂಡು ಸಾಕಾಗಿ ಆ್ಯಕ್ಚುಲಿ ಚೆನ್ನಾಗಿತ್ತಲ್ಲ ಇವತ್ತು ದರ್ಶನ ಎಷ್ಟೊತ್ತು ಸಿಕ್ತು ಗೊತ್ತಾ. ನಾವು ಕರೆಕ್ಟಾಗಿ ನಾವು ಬೇರೆ ಹತ್ರ ಹೋಗಿದ ತಕ್ಷಣ ಸ್ಟಾಪ್ ಮಾಡಿಬಿಟ್ಟು ಇನ್ನೊಂದು ಕ್ಯೂ ಇತ್ತು. ನಾವು ಆರಾಮ ಒಂದು 5 ಮಿನಿಟ್ಸ್ ಅಟ್ಲೀಸ್ಟ್ ದೇವರ ನಿಂತ್ಕೊಂಡಿದ್ವಿ ನಾವು. ಆಮೇಲೆ ಬಂದ್ವಿ. ಈಚೆಗೆ ಜೋರಾಗಿ ಮಾತಾಡೋದು ಕೇಳಿಸಿರುತ್ತೆ. ಈ ಸಲ ದೃಷ್ಟಿ ಅನ್ನೋದು ತಡೆ ಓಡಿಸ್ಕೊಂಡು ಬರ್ತೀವಿ. ಸರ್ ಜೋರಾಗಿ ದೃಷ್ಟಿ ತೆಗೆಸಿದ್ವಿ. ಸೊ ಇವತ್ತು ಡಿಕ್ಕುನೇ ಆರ್ಡ್ರ್ ಮಾಡಿದ್ದು. ಏನೇನು ಆರ್ಡ್ರ್ ಮಾಡಿದ್ಯಾ? ಬಾರ್ಬಿಕ್ಯೂ ಪಿಜ್ಜಾ ಅಂತೆ, ಆಮೇಲೆ ಅದೇನೋ ಗಾರ್ಲಿಕ್ ಬ್ರೆಡ್ ಚೀಸ್ ಅಂತೆ, ಆಮೇಲೆ ಪಾಸ್ತಾ. ಪಾಸ್ತಾ ಅಂತ ನಾನು ಪಾಸ್ತಾ ಅಂದ್ಕೊಂಡಿದ್ದೆ. ಫೈನಲಿ ದೀಕ್ಷಾ ಆಗಲಿ ಅವ್ರಿಗೆ ಪಾಸ್ತಾ ತಿಂತಿದ್ದಾಳೆ. ಸ್ಪೆಗಟ್ಟಿ ಆಯ್ತು. ಇದು ನಾವು ಒಬ್ರದ್ದು ಬ್ಲಾಗ್ಸ್ ನೋಡ್ತೀವಿ, ಗೋಪಾಲಿ ಆ್ಯಂಡ್ ಜಾನ್ವಿ ಅಂತ. ಸಪ್ರೇಟು. ಅವ್ರು ಯಾವಾಗೂ ತಿಂತಾರೆ, ನೋಡಿದಾಗೆಲ್ಲ ದೀಕ್ಷಾಗೆ ತಿನ್ಬೇಕು ಅನಿಸ್ತಾ ಇರುತ್ತೆ. ಹೌದು, ನಾನು ಅವತ್ತು ತಿಂದಿದ್ದೆ. ಏನು ಮಾಡು ಚುಕ್ಕಿನಿ ಅಂತೆ. ಬೇಬಿ ಕಾರ್ನ್ ಅಲ್ಲ, ಇದೆ
ಪ್ಯಾಸ್ಟಲ್ ಲೀವ್ಸ್. ಏನಿದು? ಏನು ಲೀವ್ಸ್ ಅಂತಾರೆ? ಬೇಸಲ್ ಲೀವ್ ಅಲ್ಲ, ಪಾಸ್ಲೆ. ಗಾಯ್ಸ್ ಇದು ಏನಿದು? ಗಾರ್ಲಿಕ್ ಬ್ರೆಡ್. ದೀಕ್ಷಾ ಮಾಡೋ ಬ್ರೆಡ್ ಟೋಸ್ಟ್ ಎಷ್ಟು ಚೆನ್ನಾಗಿರುತ್ತೆ. ಬ್ರೆಡ್ ಟೋಸ್ಟ್ ಹೇಳ್ತಾರೆ. ದೀಕ್ಷಾ ಬೀಯಿಂಗ್ ದೀಕ್ಷಾ. ಮೈ ಗಾಡ್, ದೀಕ್ಷಾ ರೈಸ್ ಜೊತೆ ತಿಂತಾರೆ. ಅಲ್ಲ ರೈಸ್ ತಿನ್ನೋದು ಜಾಸ್ತಿಯಾ? ಎಸ್, ಪಿಜ್ಜಾ ಬಂದಿದೆ. ಚೀಸ್ ಪುಲ್ ಮಾಡ್ಕೊಳ್ಳೋಂತ. ಎಲ್ಲರೂ ಬರ್ತಿದ್ದಾರೆ ಮಮ್ಮಿ ಅಂಗಡಿಗೆ. ಇದು ಹೋಗಿ ಕೇಳ್ಕೊಂಡು ಹೋಗೋಣ. ಗೈಸ್ ಕಡೆಗೂ ನಮ್ಮ ಮಮ್ಮಿ ಇಲ್ಲಿ ನುಗ್ಗಿದ್ದಾರೆ. ನೋಡೋಣ ಏನು ಸಿಗುತ್ತೆ. ಸೊ ಗೈಸ್ ತಿಂದಿದ್ದಾಯಿತು. ಅಷ್ಟೊಂದು ತುಂಬ ಚೆನ್ನಾಗಿತ್ತು ಅನ್ನೋ ಥರ ಎಲ್ಲ ಓಕೆ ಆಗಿತ್ತು. ಸದ್ಯ ನಾವು ಜಾಸ್ತಿ ನೋಡಿದ್ವಿ. ಇವಾಗ ಮೆಟ್ರೋ ಕಡೆಗೆ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ನಮ್ಮ ಕಾಲೇಜ್ ವಿ ವಿ ಪುರಂ ಇತ್ತಲ್ವಾ, ಜೈನ್ ಕಾಲೇಜ್. ನಮ್ಮದೇ ಏರಿಯಾ ಇದು, ನಮ್ಮದೇ. ಆದರೆ ಮರ್ತೋಗ್ಬಿಟ್ಟಿದ್ದೆ ನಾನು. ಇವಾಗ ಮನೆಗೆ ಹೋಗೋದು. ಆಲ್ರೆಡಿ ಲೇಟ್ ಆಗಿದೆ. ಆ್ಯಂಡ್ ದೀಕ್ಷಾ ಹೊರಟೋಗ್ಬಿಟ್ಲಿಲ್ಲ. ಇಲ್ಲಿ ಇಟ್ಕೋಬೇಕಾ? ಇಲ್ಲ. ಓಕೆ, ಬ್ಯಾಕ್ ಕ್ಯಾಮ್ರಾಯಿಂದ ಹೆಂಗೆ ಬ್ಲಾಗ್ ಮಾಡೋದು ನೋಡ್ತಾ ಇದ್ದೀವಿ. ಸೊ ಹೇಗೆ ಬರ್ತಾನಿಲ್ಲ ಈ ಥರ ಏನೋ ಬರ್ತಿಲ್ವಾ? ದೀಕ್ಷಾ ಬರ್ತಾನೆ ಇಲ್ಲ. ನಿಮ್ಮ ಮಕ್ಕ ಫುಲ್ ಲೈಟ್ ಓಕೆ. ಸೊ ನಡ್ಕೊಂಡು ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ಸೊ ನಾನು ಬ್ಯಾಕ್ ಕ್ಯಾಮ್ರಾಯಿಂದ ಏನೋ ರೆಕಾರ್ಡ್ ಮಾಡಿದ್ರೆ ಏನೂ ಬಂದೇ ಇಲ್ಲ. ನೋಡೋಣ ಇದು ಹಿಂಗೆ ಹೋದ್ರೆ ನಮ್ಮ ಕಾಲೇಜ್ ರೋಡೆ. ಹಿಂದೆ ಇರತ್ತಾನೆ ಇದು. ಹಿಂಗೆ ಹೋದ್ರೆ ಇದು ಕಾಲೇಜ್ ರೋಡೆ. ಅಲ್ಲಿ ಅಂಗಡಿ ತೆಗ್ದಿದ್ರೆ, ಯಾಕಂದರೆ ನಾವು ಕಾಲೇಜ್ ಟೈಮಿಂಗ್ಸಲ್ಲಿ ತೆಗ್ದಿರ್ತಿತ್ತು. ಈ ಟೈಮಲ್ಲಿ ಇರಬೇಕು. ನೋಡೋಣ ಬರೀ. ಗಾಯ್ಸ್ ನಾವು ಇಲ್ಲೇ ಮಸಾಲೆ ಪುರಿ ತಿಂತಿದ್ದಿದ್ದು. ಸೊ ಚೆನ್ನಾಗಿದೆ ಅಂದೆ. ಆ್ಯಂಡ್ ಇಲ್ಲೇನೋ ಹಾಂ ಹೌದು. ನಿಂಗೆ ಹೆಂಗೆ ಗೊತ್ತು? ಗಾಯ್ಸ್ ಮಮ್ಮಿ ಬೈತಿದ್ದಾರೆ, ಯಾವುದೋ ಕೆಫೆ ಕರ್ಕೊಂಡು ಹೋಗಿ ಅಂದ್ಬಿಟ್ಟು. ಗೊತ್ತಾಗಲಿಲ್ಲ, ಅದು ಯಾವುದೋ ಹೊಸದು ಅಂದ್ಕೊಂಡೆ. ಬಟ್ ಇದು ಮಸಾಲ ಇದು ಅವಾಗ ತಿಂತಿದ್ವಿ ನಮ್ಮ ಕಾಲೇಜ್. ಗಾಯ್ಸ್ ನಾವು ಇಲ್ಲಿ ಬಂದ್ವಿ ಮಿಲ್ಕ್ ಶೇಕ್ ಕುಡಿಯೋಕ್ಕೆ. ಆ್ಯಂಡ್ ಟಿಕ್ಕು ಕ್ಯಾಶಿಯರ್ ಇದಿಟ್ಕೊ ನೋಡಿ ಗಾಯ್ಸ್. ಇದು ಐಸ್ ಕ್ರೀಮ್ ಏನದು ಓರಿಯೋ ಶೇಕ್. ಯಾವಾಗೂ ಓರಿಯೋ ಶೇಕ್. ಆಲ್ರೆಡಿ ಕುಡಿದ್ರು ಗಾಯ್ಸ್. ಗಾಯ್ಸ್ ಇದೆಲ್ಲ ನಮ್ಮ ಅಡ್ಡ ಗೊತ್ತಾ? ಇಲ್ಲೇ ಬರ್ತಿದ್ದು. ಏನೋ ಜೋಸೆಫ್ ಹತ್ರ ಏನು ಇಲ್ಲ. ಮೆಟ್ರೋ ಹತ್ರ ಇಲ್ಲಿ ಕಷ್ಟ ಆಗ್ತದ್ಯಾ? ಏನ ಅಲ್ಲಿ ಮೆಟ್ರೋ ಹತ್ತಿ ಇಳಿದು ನಿಮಗೆ ಮೆಟ್ರೋ ಹೋಗಕ್ಕೆ ಕಷ್ಟ ಆಗ್ತದೆ. ಹೌದು ಗಾಯ್ಸ್, ನಾನು ಫಸ್ಟ್ ಎಲ್ಲ ಇಲ್ಲಿಂದ ಇಲ್ಲಿ ನಡ್ಕೊಂಬಂದು ಮೆಟ್ರೋ ಮನೆ ಡೈರೆಕ್ಟು. ಇವಾಗ ಬಸ್ ಕತೆ ಯಾಕೆ ಕೇಳ್ತೀರಾ? ಬರ್ತಾನೆ ಇಲ್ಲ ಅನ್ಸುತ್ತೆ. ಇದು ಬರ್ತಿರುತ್ತೆ. ಕಳಿಸಿ ನಿಮ್ಮ ತಲೆನೇ ಕಾಣ್ತಲ್ಲ. ಉಲ್ಟಾ ಇಟ್ಕೋಬೇಕು ಅನ್ಸುತ್ತೆ. ಒಂಚೂರು ಇಲ್ಲಿ ಇಟ್ಕೋಬೇಕಾ? ಹಿಂಗೆ ಇಟ್ಕೋಬೇಕು. ಓಕೆ. ಸೊ ಯಾಕೆ ಕೇಳ್ತೀರಾ ಗಾಯ್ಸ್ ನನ್ನ ಕತೆ? ಆ್ಯಂಡ್ ಇಲ್ಲಿ ವಿ ವಿ ಪುರಮಲ್ಲಂತೂ ಏನೇನು ನೋಡ್ತಿದ್ದು ತಿನ್ನೋಕ್ಕೆ. ನಮ್ಮ ಕಾಲೇಜ್ ಹತ್ರ ಏನೂ ಇರಲ್ಲ ತಿನ್ನೋಕ್ಕೆ. ನನ್ನ ಹೊಸ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಯಾವ ಕಾಲೇಜ್ ಅಂತ. ವಿ ವಿ ಪುರಂ ಅಂದರೆ ಅಲ್ಲೆಲ್ಲ ತಿನ್ನೋಕ್ಕೆ ಎಷ್ಟೊಂದು ಇರ್ತಿತ್ತಲ್ಲ, ನಮ್ಮ ಕಾಲೇಜ್ ಹತ್ರ ಏನೂ ಇರೋದೇ ಇಲ್ಲ ಅಂತಾರೆ. ನನಗೆ ಹೇಳೋಕ್ಕೆ ಅಷ್ಟೇ. ಇವಾಗ ಕ್ಲೋಸ್ ಮಾಡಿ ಚೆನ್ನಾಗಿದೆ. ಇದು ನಂಗೆ ಇಷ್ಟ ಆಯಿತು. ಮೆಟ್ರೋ ಬಿಡಲ್ಲ. ಇವಾಗ ತಾನೇ ಬಯಸ್ಕೊಂಡು ಹೋಗಿ ಹತ್ರ ನನಗೆ ಸ್ವಲ್ಪ ಹೊತ್ತಿಗೆ ರೈಸ್ ಆಗ್ಬಿಟ್ಟಿರುತ್ತೆ. ಟೈರ್ಡ್ ಆದರೆ ನಾನೇ ಬಯಸ್ಕೊಂಡಿಲ್ಲ ಗಾಯ್ಸ್, ನಾನೇ ಬಯಸ್ಕೊಂಡಿಲ್ಲ. ಎಷ್ಟು ಖುಷಿ ಆಗ್ತಿದೆ. ಸೊ ಏನಕ್ಕೋ ಹಿಂಗೆ ಬಂದಿದ್ದಕ್ಕೆ ಬೈದ್ರು. ಆಮೇಲೆ ನಾನು ಇಟ್ಕೊಂಡು ತಗೋ ಕುಡಿ ಕೂಲ್ ಆಗು ಅಂದರೆ ನಗ್ತಿದ್ದಾರೆ. ಹೂ ಕೊಡು ಅಂತ. ಅಲ್ಲೇ ಬಿಡಲ್ಲ ಮೆಟ್ರೋ. ಗಾಯ್ಸ್ ನಾನು ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ. ನಾನು ಇಲ್ಲೇ ಹಿಂಗೆ ಓಡ್ಕೊಂಡು ಲಿಫ್ಟ್ಗೆ ಅಂತ ಬಂದು ಇಲ್ಲಿ ಬಿದ್ದು ಇಲ್ಲಿ ನೋಡಿ ಅಲ್ಲೂ ಮುರಿದೋಗಿದೆ. ಮಾಡೋರು ಕಾಣಿಸ್ತಾರೆ. ಸಾಕು.
ಇಂಡಿಪೆಂಡೆನ್ಸ್ ಡೇಗೆ ನೋಡಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಗೈಸ್ ಕುಲ್ಲಿ ನೋಡಿ ಗೈಸ್, ಕುಲ್ಲಿ ನಾವಿಬ್ರು ಒಟ್ಟಿಗೆ ಕೂತ್ಬಿಡ್ತೀವಿ ಅಂತ ಸೆಂಟ್ರಲ್ ಕೂತ್ಕೊಂಡ್ಬಿಟ್ಟು. ಸೊ ನಾನು ಮಮ್ಮಿ ಮೇಲೆ ಕೂತ್ಕೊಳ್ತೀನಿ. ನೋಡಿ ನೋಡಿ ತಣ್ಣಕ್ಕೆ ನಮ್ಮ ಮಮ್ಮಿ ನೋಡಿ ಏನಂತಾರೆ, ಇನ್ನು ಟೈಮ್ ಇದ್ದಂಗೆ ಬಂದಿದ್ದಕ್ಕೆ ಬಾಯ್ ನಾನು ಬಿಡೋಣ ಅಂದೆ, ಬಾಯ್ ಅಂತ ಅಂತಿರ್ಬೇಕು. ನೋಡಿ ಗೈಸ್ ಗರ್ಲ್ ಆಗಿ ಏನು ಮಾಡ್ತಾವ್ರು. ಕೃಷ್ಣರಾಜೇಂದ್ರ ಮಾರ್ಕೆ. ಇಲ್ಲಿ ಮೆಟ್ರೋ ಅಲ್ಲಿ ಮಮ್ಮಿ ಅಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ, ನಮ್ಮ ಅಕ್ಕ ಅಲ್ಲಿದ್ದಾರೆ. ಸೊ ಗೈಸ್ ಒಂದು ರೀಲ್ಸ್ ಮಾಡಬೇಕು, ಅದು ನಾವು ಮೆಟ್ರೋ ಮಾಡೋಣ ಅಂತ ಡಿಸಿಷನ್ ತೊಗೊಂಡಿದ್ವಿ. ಇವಾಗ ಮೆಟ್ರೋ ಚೇಂಜ್ ಮಾಡಬೇಕು, ಮೆಜೆಸ್ಟಿಕ್ ಅಂದ್ಬಿಟ್ಟು ಇವಾಗ ಚೇಂಜ್ ಮಾಡ್ತೀವಲ್ಲ, ಅದರಲ್ಲಿ ಖಾಲಿ ಇದೆ ಮಾಡ್ತೀವಿ. ಆ್ಯಂಡ್ ಇದೆಲ್ಲ ಇಟ್ಕೊಂಡು ನಾನು ಚೆನ್ನಾಗಿ ಕಾಣ್ತಿದ್ದೀನಿ. ಹೌದು ಚೇಂಜ್ ಮಾಡೋಣ. ಸೊ ಇವಾಗ ನಾವು ಮೆಟ್ರೋ ಚೇಂಜ್ ಮಾಡ್ತಿದ್ದೀವಿ. ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಆಮೇಲೆ ದೀಕ್ಷಾನ ಬ್ಲಾಗ್ ಮಾಡಲಿ ಅಂತ ಬಿಡೋಣ ಆಗ್ತಿದ್ದೀನಿ. ಗಾಯ್ಸ್ ಬನ್ನಿ ಗಾಯ್ಸ್, ಮೆಟ್ರೋ ಬಂದುಬಿಡುತ್ತೆ, ಬೇಗ ಹೋಗ್ಬಿಟ್ಟು ಸಿಗ್ತೀವಿ. ಎಸ್ಥೆಟಿಕ್ ಶಾರ್ಟ್ಸ್ ಬೈ ದೀಕ್ಷಾ. ಮಮ್ಮಿ ಇದ್ದಾರೆ, ನಾವು ಮಮ್ಮಿನ ಬಿಟ್ಟು ಹೋಗ್ತಾ ಇದೀವಿ ಅಕ್ಕ. ಎಷ್ಟೊಂದು ಜನ ಇದ್ದಾರೆ ಗಾಯ್ಸ್. ಇವಾಗ ನಾವು ವಿಡಿಯೋ ಮಾಡೋಕ್ಕಾಗಲ್ಲ, ನಾನು ಹೇಳ್ದೆ ಆವಾಗಲೇ ಮಾಡೋಣ. ಮುಂದಿನ ನಿಲ್ದಾಣ Dr. B.R. Ambedkar Station, Vidhanasauda, and doors will open on your right. Please mind the gap. ಗೈಸ್ ನಮ್ಮ ಅಕ್ಕಗೆ ಮತ್ತು ನಮ್ಮ ಮಮ್ಮಿಗೆ ಒಟ್ಟಿಗೆ ಸೀಟ್ ಸಿಕ್ಬಿಟ್ಟಿದೆ. ಅಷ್ಟು ದಿನ ನನಗೆ ಎಷ್ಟು ಬೈಕೊಂಡಿರ್ತಾಳೆ ಅಡಿಕು, ಕರ್ದು ಹಿಂಗೆ ಅಂತ. ದೇರ್ ಇಸ್ ನೋ ಡಿಫ್ರೆನ್ಸ್. ಏನು ಮಮ್ಮಿ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಯಾವುದ್ರ ಬಗ್ಗೆ? ಎಲ್ಲದ್ರ ಬಗ್ಗೆ. ಚೆನ್ನಾಗಿತ್ತು, ದೇವಸ್ಥಾನ ಚೆನ್ನಾಗಿತ್ತು, ತಿಂದಿದ್ದು ಚೆನ್ನಾಗಿತ್ತು, ಓಡಾಡಿದ್ದು. ಟಯರ್ಡ್ ಆಯ್ತು, ಇವಾಗ ಮನೆಗೆ ಟಯರ್ಡ್ ಆಯ್ತು ಅಂದರೆ ಎಲ್ಲ ಚೆನ್ನಾಗಿತ್ತು ಅಂತ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ದೇವತಾ. ಸೊ ನನಗೆ ಸುಸ್ತಾಗ್ತಿದೆ, ನಾಳೆ 5 ಗಂಟೆಗೆ ಕಾಲೇಜಿದೆ. ನಂಗೆ ಅದನ್ನು ಹಾಕ್ಸ್ಕೊಂಡೇ ಬೇಜಾರಾಗ್ತಿದೆ. ನನಗೂ ಸ್ಕೂಲ್ ಇದೆ ಆ್ಯಂಡ್ ನಾಳೆ ವೆಡ್ನೆಸ್ಡೇ. ಸೊ ನಾಳೆ ನಾರ್ಮಲ್ ಸ್ಕೂಲ್, ಬಟ್ ಥರ್ಸ್ಡೇ ಟೆಸ್ಟ್ ಇದೆ ಎಫೆಕ್ಟು. ಬಟ್ ಆಲ್ಸೋ ಐ ಡೆಂಟ್ ಇವನ್ ರೀಡ್ ಅ ಸಿಂಗಲ್ ವರ್ಡ್. ಬಟ್ ಆಲ್ಸೋ ನನಗೆ ಗೊತ್ತು ಏನು ವಿಶೇಷ, ಯಾವಾಗಲೂ ಹಂಗೆ ಅಲ್ವಾ? ಯಾವಾಗಲೂ ಹಂಗೆ, ಬಟ್ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ ಅಂತಲೇ ಕ್ಲಾಸಲ್ಲಿ ಓದ್ತೀನಿ ನಾನು. ಓಕೆ, ಚೂರು ಆಮೇಲೆ ಹಂಗಂಗೆ ಅದು ಲೆಸನ್ ಹೇಳ್ತಿರುವಾಗ ನಾನು ಫುಲ್ ಕಾನ್ಸಂಟ್ರೇಟ್ ಮಾಡ್ತೀನಿ. ಅದರಿಂದ ನಾನು ಒಂಥರ ಓನ್ ಆನ್ಸರ್ ಮಾಡಿಬಿಡ್ತೀನಿ, ಅದಕ್ಕೆ ಮಾರ್ಕ್ಸ್ ಕೊಡ್ತಾರೆ, ಅದನ್ನೇ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ. ಅಷ್ಟೇ ನನ್ನ ಸ್ಟಡಿಂಗ್ ಸೀಕ್ರೆಟ್, ಬೇರೆ ಏನೂ ಇಲ್ಲ. ಯಾರು ಕೇಳಿಲ್ಲ, ನಾನು ಅದೇ ಹೇಳೋದು, ಯಾರು ಕೇಳಿಲ್ಲ. ಬಟ್ ಆಲ್ಸೋ ಹೇಳ್ತಿದ್ದೀನಿ ಬಿಕಾಸ್ ಎಷ್ಟೋ ಜನ ಅನ್ಕೋತಿರ್ತಾರೆ ನಾನು ಯಾರು ಕೇಳಿದ್ರು ನಾನು ಓದಲ್ಲ ಅಂತಲೇ ಹೇಳೋದು, ಬಟ್ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ ಅಂತ ಡೌಟ್ ಇರುತ್ತೆ ಅವ್ರಿಗೆ. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ದೇವಸ್ಥಾನ ಸೂಪರ್ ಆಗಿತ್ತು. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಹೋಗಲೇಬೇಕು ಬಿಕಾಸ್ ಅಷ್ಟು ಚೆನ್ನಾಗಿದೆ ಆ ದೇವಸ್ಥಾನ. ಗಾಯ್ಸ್ ಒಂದು ಮಾತಾಡ್ತಿದ್ರೆ ನನ್ನ ಪಕ್ಕದಲ್ಲಿರೋ ಒಬ್ಬರು ಏನು ಮಾತಾಡ್ತಿದ್ದಾರೆ ಒಬ್ಬಳೇ ಮಾತಾಡ್ತಿದ್ದೀನಿ. ನಾನು ಏನು ಹೇಳ್ತಿದ್ದೆ ಅಂದರೆ ಮಾತ್ರ ಸೂಪರಾಗಿದೆ, ಚೆನ್ನಾಗಿ ಒಂಥರ ಒಳ್ಳೆ ಫೀಲ್ ಆಗುತ್ತೆ. ವೈಬ್ಸ್ ಅಂತ ತುಂಬ ಚೆನ್ನಾಗಿ, ಬ್ಲೆಸ್ಡ್. ನೀವು ಕೂಡ ತೆಗೆಸ್ಕೊಂಡ್ವಿ. ಚೆನ್ನಾಗಿ ತೆಗೆದ್ರು. ನೀವು ಒಂದು ಬಯಸ್ಕೊಂಡೆ ವಿಡಿಯೋ ಮಾಡಿದ್ದಕ್ಕೆ. ನಾನೇನು ಮಾಡಿಲ್ಲ ಗಾಯ್ಸ್, ಅದು ಇಲ್ಲಿವರೆಗೂ ಮಾಡಿದ್ದು. ಆ ಕಡೆ ದೃಷ್ಟಿಗೆಲ್ಲ ತೆಗಿಲಿಲ್ಲ ನಾನು. ಅವ್ರೇನು ಅನ್ಕೊಂಡು ತೆಗ್ದೆ ಅಂದ್ಬಿಟ್ಟು ತೆಗಿಬೇಡಿ ಅಂತ. ಅದೇನೇ ಕೇಳಿದ್ರೆ ದೃಷ್ಟಿ ನಾರ್ಮಲ್ ತೆಗಿಬೋದು ಅನಿಸುತ್ತೆ, ಬಟ್ ನಾವು ತೆಗ್ದಿಲ್ಲ, ಸುಮ್ಮನೆ ಹಾಕ್ಕೊಂಡೆ. ದೃಷ್ಟಿ ತೆಗಿಬಾರ್ದು ಅಂತ ನಾರ್ಮಲಾಗಿ ಹೇಳ್ತಾರೆ. ಸೊ ನಾವಿನ್ನೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೆಗ್ದಿದ್ದೀವಿ ಅಂದರೆ ನಮ್ಮ ಅಕ್ಕ ಬೈಸ್ಕೊಂಡಿಲ್ದಾರ ಹೇಳ್ತಾರೆ. ಸೊ ಅದಕ್ಕೆ ನನಗೆ ಬ್ಲಾಗಿಂಗ್ ಅಂದರೆ ಇಷ್ಟನೇ ಇಲ್ಲ.
ಅದಕ್ಕೆ ನಾನು ಇವಾಗ ನಾರ್ಮಲಾಗಿ ಮೆಟ್ರೋಲ್ ಮಾಡ್ತಿದ್ದೀನಿ ಬಿಕಾಸ್ ಮೆಟ್ರೋಲ್ ಏನೂ ಹೇಳಲ್ಲ. ಸೊ ಯಾ ಸೂಪರ್. ಸೊ ಆ ಡೇ ವಾಸ್ ಆಲ್ಸೋ ನೈಸ್ ಆ್ಯಂಡ್ ಇವತ್ತು ಇಂಡಿಪೆಂಡೆನ್ಸ್ ಡೇ. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈ ವಿಡಿಯೋ ಬರೋ ಅಷ್ಟೊತ್ತಲ್ಲಿ ಆಲ್ರೆಡಿ ಆಗೋಗ್ಬಿಟ್ಟಿರುತ್ತೆ. ಆ್ಯಂಡ್ ಐ ಆಮ್ ಸಾರಿ ಫಾರ್ ದ ವಿಡಿಯೋ, ತುಂಬ ಶೇಕ್ ಆಗ್ತಿದೆ. ಓಕೆ, ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ಇಟ್ ನೆಕ್ಸ್ಟ್. ಬಾಯ್.